ಪೂರ್ವ ಸಿದ್ಧತೆಗಳೆಲ್ಲ ಆಗಿದೆ. ಪ್ರಚಾರಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀರಿ. ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ಈಗ ಎಲ್ಲ ಸಮಾಜದ ಎಲ್ಲ ಜನ ಯಾವ ರೀತಿ ಒಗ್ಗಟ್ಟಾಗ್ತಾ ಇದ್ದಾರೆ? ನೀವು ನೋಡಿದಾಗ ಕಳೆದ ಒಂದು ವಾರದಿಂದ ಯಲಹಂಕದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಮೊನ್ನೆ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ಬರ್ತಿರ್ತಕ್ಕಂಥದ್ದು, ಮತ್ತು ಸ್ವಾಮೀಜಿಗಳು ಬರ್ತಿರ್ತಕ್ಕಂಥದ್ದು, ಮತ್ತೆ ಈ ಭಾಗದಲ್ಲಿ ಜನಪ್ರಿಯವಾಗಿದ್ದಂಥದ್ದು ಸಚಿವರಾಗಿದ್ದ ಕೆಲಸಗಳನ್ನ ಮಾಡಿದಂಥವ್ರು ಮತ್ತು ಈ ಭಾಗದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಕೂಡ ಜವಾಬ್ದಾರಿನ ಕೂಡ ತಗೊಂಡಿದ್ದಾರೆ. ಇದೆಲ್ಲ ಕೂಡ ಪ್ರಯತ್ನದಿಂದಾಗಿ ಮತ್ತೆ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಕೂಡ ಬರ್ತೀನಿ ಅಂತ ಹೇಳಿ ನಮ್ಗೆ ಕೊಟ್ಟಿರ್ತಕ್ಕಂಥ ಇನ್ನಷ್ಟು ಹುಮ್ಮಸ್ಸನ್ನ ಕೂಡ ಇಮ್ಮಡಿಗೊಳಿಸಿದೆ ನಮ್ಗೆಲ್ಲ ಕೂಡ. ಈ ಬಾರಿ ಕಾರ್ಯಕ್ರಮ ಯಶಸ್ವಿ ಬಹಳ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಕಾರಣ ಕೂಡ ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ರು. ನಮ್ಗೆ ಜಾಗ ಈ ಬಾರಿ ನಮ್ಗೆ ಅಧಿಕೃತವಾಗಿ ನಮ್ಗೆ ಹಸ್ತಾಂತರ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ವಿಚಾರ. ಏನದು ಕೂಡ ಬಹಳ ವರ್ಷಗಳ ಕಾಲ ಅಂದ್ರೆ ಇಲ್ಲೇ ಹುಟ್ಟಿ ಕೆಂಪೇಗೌಡರು ಈ ನಾಡಿನಿಂದ ಬೆಂಗಳೂರನ್ನ ಕಟ್ಟಿದಂತವ್ರು ಅಂತ ಇರೋದ್ರಿಂದ ಇಲ್ಲಿ ವಿಶೇಷವಾಗಿ ಮಾಡಬೇಕು ಅಂತೇಳಿ ಸಂಘದ ಎಲ್ಲರೂ ಕೂಡ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ಸಂಘ ಈ ಕಾರ್ಯಕ್ರಮದ ವಿಶೇಷ ಏನಂತಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಕೆಂಪೇಗೌಡರಿಗಾಗಿ ನಡಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದರಲ್ಲಿ ಸದಾನಂದ ಗೌಡರು ಇನಾಗ್ರೇಷನ್ ಅನ್ನ ಮಾಡ್ತಕ್ಕಂಥವ್ರು ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ನಂತರ ಸ್ವಾಮೀಜಿಗಳು ಕೂಡ 9 ಗಂಟೆಗೆ ಬರ್ತಕ್ಕಂಥದ್ದು, ಇಬ್ರು ಸ್ವಾಮೀಜಿಗಳು ಕೂಡ ಬರ್ತಕ್ಕಂಥ, ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ ಕಾರ್ಯಕ್ರಮದಲ್ಲಿ. ಅವ್ರಿಗೆ ಸ್ವಾಗತ ಕೊಡ್ತಕ್ಕಂಥ ಆಗಿರ್ಬೋದು. ಸುಮಾರು ಈ ರಾಜ್ಯದ ವಿಶೇಷ ಕಲಾ ತಂಡಗಳು, ಹೆಸರಾಂತ ಕಲಾ ತಂಡಗಳು ಬಂದು ನಗಾರಿಗಳನ್ನ ಬಾರಿಸ್ತಕ್ಕಂಥದ್ದು, ಮತ್ತು ಬ್ರಾಹ್ಮಣ ಸಂಘದಿಂದ ವಿವಿಧ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮಂತ್ರಘೋಷಗಳನ್ನ ಹೇಳ್ತಕ್ಕಂಥದ್ದು, ಮತ್ತೆ ಪೂರ್ಣಕುಂಭ ಹೆಣ್ಮಕ್ಳು ಪೂರ್ಣಕುಂಭ ಸ್ವಾಗತದೊಂದಿಗೆ ಅವರು ಸ್ವಾಗತ ಮಾಡ್ತಕ್ಕಂಥದ್ದು. ವೇದಿಕೆಯಲ್ಲಿ ಕೂಡ ಸಂಘದಿಂದ ಈಗಾಗಲೇ ಹೇಳಿದಾಗೆ ಕೆಲವು ಕೂಡ ನಮಗೆ ಅನುಕೂಲಗಳಾಗಬೇಕಾಗಿದೆ ಅಂತ ಮೆಮೊರಂಡಮ್ ಕೂಡ ಅಧ್ಯಕ್ಷರು ಕೊಡ್ತಕ್ಕಂಥ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಆಗಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ವರ್ಗದ ಜನ, ಎಲ್ಲ ಸಮುದಾಯದ ಜನರು, ಮುಖಂಡರುಗಳು ಇದ್ರಲ್ಲಿ ಇರ್ತಾರೆ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಹೆಣ್ಮಕ್ಳುಗಳು, ವಿದ್ಯಾರ್ಥಿಗಳು, ಯುವಕರು ಕೂಡ ಇರ್ತಾರೆ. ಅದೇ ಒಂದು ಕಾರ್ಯಕ್ರಮದ ವಿಶೇಷ. ನೀವು ಅನ್ಕೊಂಡಿರ್ತಕ್ಕಂಥ ಹೆಚ್ಚಾಗಿ ಈ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ. ನೀವು ಕೂಡ ಅದನ್ನ ನೋಡ್ತೀರಾ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಮತ್ತೆ ಕೊನೆಯದಾಗಿ ಇಡೀ ಯಲಹಂಕ ಕ್ಷೇತ್ರದ ಮತ್ತು ಬ್ಯಾಟರಾಂಪುರ ಕ್ಷೇತ್ರದ ಎಲ್ಲರೂ ಕೂಡ ಕೇಳ್ಕೊಳ್ತಕ್ಕಂಥದ್ದು, ಈ ಕಾರ್ಯಕ್ರಮ ನಿಮ್ಗೋಸ್ಕರವಾಗಿ ಈ ಕಾರ್ಯಕ್ರಮಕ್ಕೆ ಬನ್ನಿ, ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಕೆಂಪೇಗೌಡರಿಗಾಗಿ ನಾವು ಒಂದು ಅರ್ಧ ದಿವಸ ಫ್ರೀ ಮಾಡ್ಕೊಳ್ಳೋಣ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದೀವಿ. ನಾವೆಲ್ಲ ಇರ್ತೀವಿ, ನೀವು ಕೂಡ ಇರಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀವಿ. ನಾಡಪ್ರಭು ಕೆಂಪೇಗೌಡರಿಗೆ, ಎಲ್ರಿಗೂ ಮನವಿ ಕೊಟ್ಟಿದ್ದೀವಿ. ಸದಾನಂದ ಗೌಡರಿಗೆ, ಪ್ರಧಾನಿಗಳಿಗೆ, ಶಾಸಕರಿಗೆ ಏನಾದ್ರು ಮನವಿ ಕೊಡ್ತಾರೆ ಸೇರ್ಕೊಳ್ಳಿ ಅಂತ. ಹೌದೌದೌದು, ಎಲ್ಲ ಅದನ್ನ ನೋಡ್ರಿ, ಅದನ್ನ ಸಂಘ ತೀರ್ಮಾನ ಮಾಡ್ತದೆ. ನೋಡ್ರಿ, ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಯಾರನ್ನು ಕೂಡ ಆಹ್ವಾನ ಮಾಡೋದಿಲ್ಲ. ಯಾರು ನೋಡಿದೀವಿ ನೀವು ಫೋಟೋಗಳಲ್ಲಿ, ಒಬ್ಬರೇ ಕೂತ್ಕೊಳ್ತಾರೆ, ಕಾರ್ಯಕ್ರಮ ರೂಪರೇಷೆಗಳನ್ನ ರೂಪಿಸ್ತಾರೆ, ಅವ್ರ ಇಷ್ಟ ಬಂದಾಗ ತೀರ್ಮಾನ ಮಾಡ್ತಕ್ಕಂಥ ಆಗ್ತಾ ಇದೆ. ಅದು ಹೋಗ್ಬೇಕಂತಕ್ಕಂಥ ನೋಡ್ರಿ, ನಮ್ಮ ಮೂಲ ಉದ್ದೇಶ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಕ್ಕಂಥದ್ದು. ಯಾವತ್ತಾದ್ರೂ ಯಾರೋ ಮಾಡ್ತಾ ಇರಲ್ಲಪ್ಪ, ಹಿಂಗೆಲ್ಲ ರ್ಯಾಲಿ ಮಾಡ್ತಾ ಇದ್ರಾ, ಹಿಂಗೆಲ್ಲ ಜನಮೊಬಿಲೈಸೇಷನ್ ಮಾಡ್ತಾ ಇದ್ರಾ, ಊರಿಗೆ ಹೋಗಿ ಅಲ್ಲೆಲ್ಲಿಗೆ ಹೋಗಿ ಸಭೆ ಸಮಾರಂಭಗಳು ಮಾಡ್ತಿದ್ರಾ? ಎಷ್ಟು ಸಭೆಗಳು ಮಾಡಿದ್ದಾರೆ, ಎಲ್ಲೆಲ್ಲಿ ಕಾಲೋನಿಗಳಿಗೆ ಹೋಗಿದ್ದಾರೆ. ಇದೇ ನಮ್ಮ ಉದ್ದೇಶ. ಏನು ಸಕ್ಸಸ್ ಆಗ್ಬೇಕು ಅಂತಕ್ಕಂಥದ್ದು, ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಅಂತಕ್ಕಂಥದ್ದು. ಈಗಾಗಲೇ ನಾವು ಗೆದ್ದಿದ್ದೀವಿ. ಈಗಾಗಲೇ ನಮ್ದು ಏನಿದೆ 90% ಕೆಂಪೇಗೌಡ ಜಯಂತಿ ಯಶಸ್ವಿಯಾಗಿದೆ. ಮನೆಗಳಲ್ಲಿ, ಹಳ್ಳಿಗಳಲ್ಲಿ, ಗಲ್ಲಿಗಳಲ್ಲಿ, ರಸ್ತೆಗಳಲ್ಲಿ ಹೋಗಿ ಮಾತಾಡ್ತಕ್ಕಂಥದ್ದಾಗಿದೆಯಲ್ಲ, ಇದೇ ನಮ್ಮ ಉದ್ದೇಶ ಇದ್ದಿದ್ದು. ಇದು ಆಗ್ಬೇಕು, ಪ್ರಚಾರ ಆಗ್ಬೇಕು ಅಂತಕ್ಕಂಥದ್ದು. ಅದನ್ನು ಈಗಾಗಲೇ ಮಾಡ್ತಾ ಇದೀವಿ, ಅವರು ಕೂಡ ಮಾಡ್ತಾರೆ. ಅಂದ್ರೆ ನಾವು ಯಶಸ್ವಿ ಆಗಿದೀವಿ ಅಂತ ಅರ್ಥ.